ಸೋಂಕಿನಿಂದ ಬಳಲ್ತಾ ಇರೋರಿಗೆ ನರಳಾಟ ತಪ್ತಾ ಇಲ್ಲ ಯಾಕೆ? ರಾಜ್ಯದಲ್ಲಿ ಐಸಿಯು ಬೆಡ್ಗಳಿಗೂ ಬರ ಬಂದಿದೆಯಾ? ಬೆಂಗಳೂರಿನಲ್ಲಿ ಸೋಂಕಿತರ ಸಂಖ್ಯೆಗೆ ತಕ್ಕಂತೆ ಐಸಿಯು ಬೆಡ್ಗಳು ಇವೆಯಾ? ನೋಡೋಣ ಐಸಿಯು ಎಮರ್ಜೆನ್ಸಿ ನ್ಯೂಸ್ ಟಾಪ್ 9 ನಲ್ಲಿ. ಕೊರೋನಾ ನರ್ತನದ ಮಧ್ಯೆ ರಾಜ್ಯದಲ್ಲಿ ಜೀವ ಉಳಿಸಿಕೊಳ್ಳುವುದೇ ಸವಾಲಾಗಿದೆ. ಐಸಿಯು ಬೆಡ್ ಸಿಗದೆ ನೂರಾರು ಸೋಂಕಿತರು ಪ್ರಾಣಕ್ಕೆ ಕಂಟಕ ಬಂದಿದ್ದು, ಐಸಿಯು ಬೆಡ್ಗಳನ್ನು ಹೆಚ್ಚಿಸದೆ ಹೋದರೆ ರಾಜ್ಯಕ್ಕೆ ಗಂಡಾಂತರ ಕಾದಿದೆ. ಐಸಿಯು ಬೆಡ್ಗಳ ಬಗ್ಗೆ ತಜ್ಞರ ಮಾಹಿತಿ ಬೆಚ್ಚಿ ಬೀಳುವಂತಿದ್ದು, ಕರುನಾಡಿಗೆ ಐಸಿಯು ಎಮರ್ಜೆನ್ಸಿ ಎದುರಾಗಿದೆ. ಸೋಂಕಿನಿಂದ ನಲುಗಿರೋ ಕರುನಾಡಿನಲ್ಲಿ ಜೀವ ಉಳಿಸಿಕೊಳ್ಳಲು ಹರಸಾಹಸ ಪಡುವಂತಾಗಿದೆ. ಒಂದ್ ಕಡೆ ಕೊರೋನಾ ಸೋಂಕು ಅಬ್ಬರಿಸುತ್ತಿದ್ರೆ, ಮತ್ತೊಂದು ಕಡೆ ಆಕ್ಸಿಜನ್ ಹಾಹಾಕಾರ ಉಂಟಾಗಿದೆ. ಇದೀಗ ಸೋಂಕಿನ ಮಧ್ಯೆ ಐಸಿಯು ವಾರ್ಡ್ಗಳಲ್ಲೂ ಸಮಸ್ಯೆಗಳನ್ನು ಸರಮಾಲೆಯೇ ಹುಟ್ಟಿಕೊಂಡಿದ್ದು, ಸೋಂಕಿತರ ಜೀವ ಉಳಿಸೋಕೆ ಐಸಿಯು ಬೆಡ್ಗಳು ಬೇಕಾಗಿದೆ. ಸಾವಿನ ಸಂಖ್ಯೆ ಕಡಿಮೆ ಮಾಡುವುದಕ್ಕೆ ಐಸಿಯು ಬೆಡ್ಗಳು ಬೇಕಿದೆ. ಬೆಂಗಳೂರಲ್ಲಿ ಐಸಿಯು ಬೆಡ್ಗೆ ಮತ್ತಷ್ಟು ಹಾಹಾಕಾರ ಎದುರಾಗುವ ಆತಂಕ ಕಾಡ್ತಾ ಇದೆ. ಕೊರೋನಾ ಸೋಂಕಿತರಿಗೆ ಚಿಕಿತ್ಸೆ ನೀಡಲು ಐಸಿಯು ಬೆಡ್ಗಳು ಬೇಕಾಗಿದ್ದು, ಆಸ್ಪತ್ರೆಗಳಲ್ಲಿ ಈಗಾಗಲೇ ಐಸಿಯು ಬೆಡ್ಗಳು ಕಂಪ್ಲೀಟ್ ಆಗಿವೆ. ಹೀಗಾಗಿ ಪ್ರತಿನಿತ್ಯ ಐಸಿಯು ಬೆಡ್ ಸಿಗದೆ ಕೊರೋನಾ ಸೋಂಕಿತರು ಪರದಾಡ್ತಿದ್ದಾರೆ. ಸಿಲಿಕಾನ್ ಸಿಟಿಯಲ್ಲಿ ಚಿಕಿತ್ಸೆಗಾಗಿ ಇನ್ನೂ ಅಲೆದಾಡಬೇಕಾದ ಪರಿಸ್ಥಿತಿ ಇದೆ. ಆದರೆ ಆಸ್ಪತ್ರೆಯಿಂದ ಆಸ್ಪತ್ರೆಗಳಿಗೆ ಅಲೆದಾಡಿದ್ರೂ ಐಸಿಯು ಬೆಡ್ಗಳು ಸಿಗ್ತಾ ಇಲ್ಲ. ಐಸಿಯು ಬೆಡ್ ಸಿಗದೆ ನೂರಾರು ಸೋಂಕಿತರು ರಸ್ತೆಯಲ್ಲೇ ಪ್ರಾಣ ಬಿಡುತ್ತಿದ್ದಾರೆ. ಸರಿಯಾದ ಸಮಯಕ್ಕೆ ಆಸ್ಪತ್ರೆಗಳಿಗೆ ಬಂದರೂ ಐಸಿಯು ಬೆಡ್ ಸಿಗದೆ ಸಂಕಷ್ಟಕ್ಕೆ ಸಿಲುಕಿದ್ದು, ಕೊರೋನಾ ಸೋಂಕಿತರಿಗೆ ಅಮೂಲ್ಯವಾಗಿರೋ ಐಸಿಯು ಬೆಡ್ಗಳಿಗೆ ಬರ ಎದುರಾಗಿದೆ. ರಾಜಧಾನಿ ಬೆಂಗಳೂರಿನಲ್ಲಿ ಐಸಿಯು ಬೆಡ್ಗಳಿಗಾಗಿ ಸೋಂಕಿತರು ಪರದಾಡುವಂತಾಗಿದೆ. ಬೆಂಗಳೂರಲ್ಲಿ ಒಟ್ಟು 1200 ಐಸಿಯು ಬೆಡ್ಗಳು ಲಭ್ಯವಿದೆ. ಖಾಸಗಿ ಸರ್ಕಾರಿ ಆಸ್ಪತ್ರೆ ಸೇರಿ 200 ಐಸಿಯು ಬೆಡ್ ಇದೆ. ಸರ್ಕಾರಿ ಆಸ್ಪತ್ರೆಗಳಿಗಿಂತ ಖಾಸಗಿ ಆಸ್ಪತ್ರೆಗಳಲ್ಲೇ ಅತಿ ಹೆಚ್ಚು ಐಸಿಯು ಬೆಡ್ ಲಭ್ಯವಿದೆ. ಇಷ್ಟೆಲ್ಲ ವ್ಯವಸ್ಥೆ ಇದ್ರೂ ಸೋಂಕಿತರಿಗೆ ಸೌಲಭ್ಯ ಮಾತ್ರ ಸಿಗ್ತಾ ಇಲ್ಲ. ಬೆಂಗಳೂರಿನಲ್ಲಿ 1200 ಐಸಿಯು ಬೆಡ್ಗಳಿದ್ರೂ ಸದ್ಯ ಒಂದೇ ಒಂದು ಐಸಿಯು ಬೆಡ್ಗಳು ಖಾಲಿ ಇಲ್ಲ. ಖಾಸಗಿ ಆಸ್ಪತ್ರೆ ಮತ್ತು ಸರ್ಕಾರಿ ಆಸ್ಪತ್ರೆ ಎರಡರಲ್ಲೂ ಬೆಡ್ಗಳು ಭರ್ತಿಯಾಗಿವೆ. ಕೆಲವು ಕಡೆ ಬೆರಳೆಣಿಕೆಯಷ್ಟು ಐಸಿಯು ಬೆಡ್ ಖಾಲಿ ಇದ್ದು ತಕ್ಷಣಕ್ಕೆ ಬ್ಲಾಕ್ ಆಗುತ್ತಿವೆ. ಹೀಗಾಗಿ ಕೊರೋನಾ ಸೋಂಕಿತರಿಗೆ ಬೆಡ್ಗಳು ಸಿಗ್ತಿಲ್ಲ. ಐಸಿಯು ಬೆಡ್ ಬೇಕು ಅಂದ್ರೂ ಬೆಡ್ ಸಿಗೋ ಸಾಧ್ಯತೆ ಕಡಿಮೆಯಾಗಿದೆ. ಕರ್ನಾಟಕದಲ್ಲಿ ಪ್ರತಿನಿತ್ಯ 40,000ದಷ್ಟು ಕೊರೋನಾ ಕೇಸ್ಗಳು ಬರ್ತಿದ್ದು, ಇವುಗಳ ಪೈಕಿ 17% ಸೋಂಕಿತರಿಗೆ ಆಕ್ಸಿಜನ್ ಬೆಡ್ ಬೇಕಾಗಿದೆ. ಈ 17% ಸೋಂಕಿತರ ಪೈಕಿ 10% ಸೋಂಕಿತರಿಗೆ ಐಸಿಯು ಬೆಡ್ ಅವಶ್ಯಕತೆ ಇದೆ. ಒಟ್ಟು ಸೋಂಕಿತರ ಪೈಕಿ 1.7% ಜನರಿಗೆ ಐಸಿಯು ಬೆಡ್ಗಳು ಬೇಕಾಗಿದೆ. ಹೀಗಾಗಿ ಕರ್ನಾಟಕದಲ್ಲಿ ಸದ್ಯಕ್ಕೆ ಐಸಿಯು ಬೆಡ್ಗಳಿಗೆ ಅಭಾವ ಉಂಟಾಗಿದೆ. ಬೆಂಗಳೂರಿನಲ್ಲಿ ಪ್ರತಿನಿತ್ಯ ಸೋಂಕಿತರ ಸಂಖ್ಯೆ ಹೆಚ್ಚುತ್ತಿರುವುದರಿಂದ 140 ಜನರಿಗೆ ಬೆಡ್ ಬೇಕಾಗಿದೆ. ಹೀಗಾಗಿ ಅಂದಾಜು 2,000 ಐಸಿಯು ಬೆಡ್ಗಳ ಅವಶ್ಯಕತೆ ಇದೆ. ಈಗಿರೋ ಸೋಂಕಿತರ ಜೊತೆಗೆ ಹೊಸ ಸೋಂಕಿತರಿಗೂ ಬೆಡ್ ಬೇಕಾಗಿದೆ. ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿರೋರ ಸಂಖ್ಯೆ ಗಮನಿಸಿ 2,000 ಬೆಡ್ಗಳಿಂದ 15 ದಿನ ಮ್ಯಾನೇಜ್ ಮಾಡಬಹುದು. ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಸದ್ಯ ಐಸಿಯು ಬೆಡ್ಗಳಿಗೆ ಕೊರತೆ ಉಂಟಾಗಿದ್ದು, ಒಂದು ಬೆಡ್ ಹೆಚ್ಚುವರಿ ಐಸಿಯು ಹೆಚ್ಚಿಸೋಕೆ ಲಕ್ಷಾಂತರ ರೂಪಾಯಿ ಬೇಕು. ಈಗಾಗಲೇ ಕೆಲ ಆಸ್ಪತ್ರೆಗಳಲ್ಲಿ ಐಸಿಯುಗೆ 15 ರಿಂದ 20 ಲಕ್ಷ ಖರ್ಚು ಮಾಡಿದ್ದು, ಐಸಿಯು ಬೆಡ್ ಮಾಡುವುದಕ್ಕೆ ಸೆಂಟ್ರಲೈಸ್ಡ್ ಆಕ್ಸಿಜನ್ ಸಪ್ಲೈ ಮಾಡಬೇಕು. ಅಲ್ಲದೆ ಕಂಪ್ರೆಸ್ಡ್ ಏರ್ ಲೈನ್ಸ್, ಸೆಕ್ಷನ್ ಲೈನ್ಸ್, ಏರ್ ಕಂಡೀಷನಿಂಗ್, ಮಲ್ಟಿ ಪ್ಯಾರಾಮಿಷನ್ ವೆಂಟಿಲೇಟರ್ಗಳು ಬೇಕು. ಹೀಗಾಗಿ ಹೆಚ್ಚು ಖರ್ಚಾಗಲಿದೆ.